ಹೇಗಿತ್ತು ಸರ್ ವ್ಯವಸ್ಥೆ ಎಲ್ಲ? ಎಲ್ಲ ಸೂಪರ್ ಇದೆ ಸರ್. ಸರ್ಕಾರ ಕೊಟ್ಟಿರೋ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ಟ್ರಸ್ಟ್ ಕಡೆಯಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಇತ್ಯಾದಿಗಳಿಗೆ ಅಲ್ಲಿ ಏನೂ ನಡೆದಿಲ್ಲ, ಏನೂ ಮಾಡಿಲ್ಲ. ಅದು ತೊಗೊಂಡೋಗಿ ಇನ್ಯಾವುದೋ ಧರ್ಮಕ್ಕೆ ಇನ್ಯಾವುದೋ ಇದಕ್ಕೆ ಮಾಡಿ ಹಾಳು ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕಂತೂ ವಹಿಸಿದ್ರೆ ಸರ್ವನಾಶ ಆಗೋಯ್ತದೆ. ಈ ಅಪಪ್ರಚಾರ ಮಾಡೋರು ಸರ್ ದೇವರ ಮಂಜುನಾಥನೇ ಇಲ್ಲ, ಅಣ್ಣಪ್ಪ ಸ್ವಾಮಿನೇ ಇಲ್ಲ, ಇದು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇವರು. ಈಗ ನಮ್ಮ ಧರ್ಮದ ನಮ್ಮ ದೇವರಿಲ್ಲ ಅಂತಲ್ಲ, ಅವ್ರ ಧರ್ಮದ ದೇವ್ರು ತೋರಿಸ್ಬಿಡ್ತಾರೆ. ಹಾಗಾದ್ರೆ ಯಾವ ತೋರ್ಸಕ್ಕೆ ಹಾಗಾದ್ರೆ ಸರ್ ನಮ್ಮ ಹಿಂದುತ್ವನ ಅವರು ನಾಶ ಮಾಡಬೇಕು ಅಂತ ಏನೋ ಉತ್ಪಾದನೆಗಳು ಮಾಡ್ಕೋತಾರೆ. ಅವರೆಲ್ಲ ಅವ್ರ ಅಪ್ಪನಂತವ್ರು ಬಂದರು ನಮ್ಮ ಹಿಂದುತ್ವನ ಮತ್ತು ನಮ್ಮ ಹಿಂದೂ ಧರ್ಮನ ಯಾವುದೇ ಕಾರಣಕ್ಕೂ ಕಡೆಗಣಿಸಕ್ಕೆ ಯಾರು ಆಗಲ್ಲ. ನಮ್ಮ ಹಿಂದೂಗಳು ಸರಿ ಒಗ್ಗಟ್ಟಿಲ್ಲ, ಜನಸಂಖ್ಯೆ ಜಾಸ್ತಿ, ಒಬ್ಬರು ಮತ್ತೊಬ್ಬರು ಕೇಳಲ್ಲ. ಆಮೇಲೆ ಯಾರೋ ಒಬ್ರು ಬೆಳೀತಿದ್ದಾರೆ ಅಂತ ತುಳಿಯಕ್ಕೆ ನೋಡೋದು ಜಾಸ್ತಿ, ಅದು ಸಮಸ್ಯೆ ಆಗಿರೋದಿಲ್ಲ. ಅವರಲ್ಲಿ ಧರ್ಮ ಅಂತ ಓಡಾಡ್ತಾರೆ, ನಮ್ಮಲ್ಲಿ ಧರ್ಮ ಇಲ್ಲ, ಜಾತಿ ಓಡಾಡ್ತಾರೆ. ಹಂಗಾಗಿ ಸ್ವಲ್ಪ ಸಮಸ್ಯೆ. ಮಾತಾಡ್ತಾರೆ ಅಷ್ಟೇ, ಹಂಗೆ ಹಿಂಗೆ ಅಂತ ಅಪಪ್ರಚಾರ ಮಾಡ್ಬೋದು, ಸಾವಿರ ಮಾಡ್ಬೋದು. ಅಪಪ್ರಚಾರ ಮಾಡಿ ಏನೂ ನಡೆಯೋಕ್ಕಾಗಲ್ಲ. ಧರ್ಮ ಗೆಲ್ಲುತ್ತೆ, ಧರ್ಮೋ ರಕ್ಷತೆ ರಕ್ಷಿತ. ಧರ್ಮ ಗೆಲ್ಲಬೇಕು, ಗೆಲ್ಲುತ್ತೆ ಅಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ತೆ, ಪ್ರಸನ್ನ ಕುಮಾರ್ ಅಂತ. ಎಲ್ಲಿಂದ ಬಂದ್ರಿ ಸರ್? ಮೈಸೂರು ಡಿಸ್ಟಿಕ್ಕು, ಹುಣಸೂರು ತಾಲೂಕು, ರತ್ನಾಪುರಿ ಅಂತೇಳಿ. ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತಾರೆ? ಹೌದು, ದರ್ಶನ ಮುಗಿಸ್ಕೊಂಡು ದಾಸೋಹ ಮುಗಿಸ್ಕೊಂಡು ಬರ್ತಾ ಇದೀವಿ ಹೊರಗಡೆ. ಹೇಗಿತ್ತು ಸರ್ ವ್ಯವಸ್ಥೆ ಎಲ್ಲ? ಎಲ್ಲ ಸೂಪರ್ ಆಗಿದೆ ಸರ್. ಸರ್ಕಾರ ಕೊಟ್ಟಿರೋ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ಟ್ರಸ್ಟ್ ಕಡೆಯಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಶುಚಿತ್ವ ಸೂಪರ್ ಆಗಿದೆ ಸರ್. ಒಟ್ಟಿನಲ್ಲಿ ತಾವೇ ಹೇಳಿದ್ರಿ ಸರ್ಕಾರ ಕೊಟ್ಟರೆ ಸರಿ ಇರ್ತಿರ್ಲಿಲ್ಲ ಅಂತ ಹೇಳಿ. ಬಟ್ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಸರ್, ಇಷ್ಟು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಆದರೆ ಹೊರಗಿಂದ ಕೆಲವೊಂದಿಷ್ಟು ಅಪಪ್ರಚಾರ ಮಾಡೋ ಕೆಲವರು ಹೇಳ್ತಾರೆ ದೇವಸ್ಥಾನ ಸರ್ ನಮ್ಮ ಹಿಂದುತ್ವನ ಅವರು ನಾಶ ಮಾಡಬೇಕು ಅಂತ ಏನೋ ಉತ್ಪಾದನೆಗಳು ಮಾಡ್ಕೋತಾರೆ. ಅವರೆಲ್ಲ ಅವ್ರ ಅಪ್ಪನಂತವ್ರು ಬಂದರು ನಮ್ಮ ಹಿಂದುತ್ವನ ಮತ್ತು ನಮ್ಮ ಹಿಂದೂ ಧರ್ಮನ ಯಾವುದೇ ಕಾರಣಕ್ಕೂ ಕಡೆಗಣಿಸಕ್ಕೆ ಯಾರು ಆಗಲ್ಲ. ಈ ಅಪಪ್ರಚಾರ ಮಾಡೋರು ಸರ್ ದೇವರ ಮಂಜುನಾಥನೇ ಇಲ್ಲ, ಅಣ್ಣಪ್ಪ ಸ್ವಾಮಿನೇ ಇಲ್ಲ, ಇದು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇವರು. ಏನು ಹೇಳ್ತಾರೆ ಸರ್? ಅವ್ರು ಸಾವಿರ ಹೇಳ್ಬೋದು ಸರ್, ನಮ್ಮ ಅನುಭವ ನಮ್ಗೆ ಗೊತ್ತಲ್ಲ ಸರ್. ಅವ್ರು ಮಾಡ್ತಾ ಇರೋದು ಬಿಸ್ನೆಸ್, ಅಪಪ್ರಚಾರ ಮಾಡೋದು ಒಂದು ಬಿಸ್ನೆಸ್ ತಾನೆ ಅವ್ರಿಗೆ. ಅದು ಬಿಸ್ನೆಸ್ ಅವ್ರಿಗೆ. ಇನ್ಕಮ್ ಇಲ್ದೇ ಯಾರು ಮಾತಾಡ್ತಾರೆ? ಇನ್ಕಮ್ ಇದ್ದರೆ ಮಾತಾಡೋದಲ್ಲ. ಒಂದು ಒಳ್ಳೆಯದು ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಮೇಲೆ ಬಂದಿದ್ದೀವಿ. ದೇವರಿಲ್ಲ, ನಂಬಿಕೆನೇ ದೇವರು, ಅದನ್ನು ನಂಬ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಧರ್ಮದ ನಮ್ಮ ದೇವರಿಲ್ಲ ಅಂತಲ್ಲ, ಅವ್ರ ಧರ್ಮದಲ್ಲಿ ದೇವ್ರು ತೋರಿಸ್ಬಿಡ್ತಾರೆ. ಹಾಗಾದ್ರೆ ಯಾವ ತೋರ್ಸಕ್ಕೆ ಹೇಳಿ? ಹಾಗಾದ್ರೆ ನಾವು ನಂಬಿಕೆಯಿಂದ ದೇವ್ರು ಮಾಡ್ತಿದ್ವಿ, ಅವರು ನಂಬಿಕೆಯಿಂದ ಮಾಡ್ತಿದ್ರಲ್ವಾ. ನಮ್ಮ ದೇವ್ರ ತೋರಿಸ್ತೀವಿ, ದೇವ್ರ ಆಕಾರ ರೂಪ ಎಲ್ಲ ತೋರಿಸ್ತೀವಿ ನಾವು. ಅವ್ರ ದೇವ್ರು ತೋರ್ಸಕ್ಕೆ ಹೇಳಿ? ಅವರಲ್ಲೇ ಸಾವಿರ ಸಮಸ್ಯೆ ಇಟ್ಕೊಂಡು ಹೌದು, ನಮ್ಮನ್ನ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ. ಆದರೆ ಅದು ನಮ್ಮವರು ನಮ್ಮಲ್ಲಿ ಏನಾಗಿದೆ ಸರ್ ಅಂತಂದರೆ ನಮ್ಮ ಹಿಂದೂಗಳು ಸರಿ ಒಗ್ಗಟ್ಟಿಲ್ಲ, ಜನಸಂಖ್ಯೆ ಜಾಸ್ತಿ, ಒಬ್ಬರು ಮತ್ತೊಬ್ಬರು ಕೇಳಲ್ಲ. ಆಮೇಲೆ ಯಾರೋ ಒಬ್ರು ಬೆಳೀತಾ ಇದ್ದಾರೆ ಅಂತ ತುಳಿಯಕ್ಕೆ ನೋಡೋದು ಜಾಸ್ತಿ, ಅದು ಸಮಸ್ಯೆ ಆಗಿರೋದಿಲ್ಲ. ಇನ್ನೇನು ಬೇರೆ ಸಮಸ್ಯೆಗಳಿಲ್ಲ. ಜನಸಂಖ್ಯೆ ಜಾಸ್ತಿಯಿಂದ ಒಂದು ಸ್ವಲ್ಪ ಒಬ್ಬಟ್ಟು ಕಮ್ಮಿ ಆಗಿದೆ ಅಷ್ಟೇ. ಆಮೇಲೆ ಮಧ್ಯೆ ಜಾತಿ ಬಿರ್ಕೊಳ್ಳಿ, ನಮ್ಮಲ್ಲಿ ಅವರಲ್ಲಿ ಧರ್ಮ ಅಂತ ಓಡಾಡ್ತಾರೆ, ನಮ್ಮಲ್ಲಿ ಧರ್ಮ ಇಲ್ಲ, ಜಾತಿ ಓಡಾಡ್ತಾರೆ. ಹಂಗಾಗಿ ಸ್ವಲ್ಪ ಸಮಸ್ಯೆ ಅಷ್ಟೇ. ಈ ಅಪಪ್ರಚಾರ ಮಾಡೋರ ಒಂದಿಷ್ಟು ಮಾತುಗಳಿಗೆ ಸರ್ ನಮ್ಮ ಧರ್ಮನ ಒಡೆಯುವಂಥ ಕೆಲಸ ಆಗಿರಲಿ, ಇದನ್ನು ನಂಬಿ ದೂರದಿಂದ ಬರೋರಿಗೆ ಏನಾದರೂ ಗೊಂದಲ ಅಥವಾ ಪರಿಣಾಮ ಏನಾದರೂ ಬೀಳ್ತದೆ? ಏನಿಲ್ಲ ಸರ್, ನಂಬಿಕೆ ಒಂದಿದ್ರೆ ಏನೂ ತಲೆ ಹೋಗಲ್ಲ. ನಂಬಿಕೆ ಇಲ್ಲ ಅಂದರೆ ಸ್ವಲ್ಪ ತಲೆ ಕೆಡಿಸ್ಕೋತಾರೆ ಅಷ್ಟೇ. ತಲೆ ಕೆಡ್ಸ್ಕೊಂಡು ಹಿಂಗಿರ್ಬೋದೇನೋ ಅಂತ ಒಂದು ಊಹೆ ಮಾಡ್ಕೋತಾರೆ. ಬಟ್ ಇಲ್ಲಿ ಬಂದು ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಹೌದು ನಾವು ನಂಬ್ಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಈ ಅಪಪ್ರಚಾರ ಮಾಡೋ ನಡುವೆ ಒಂದಿಷ್ಟು ಜನ ಹೋರಾಟಗಾರರು ಹೇಳ್ತಾ ಇದ್ದಾರೆ ಸರ್ ನಾವು ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಏನು ನಡೀತಾ ಇದೆ ನಾವು ಅದನ್ನು ಬಹಿರಂಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಿರಂಗ ನಡೀತಲ್ಲ ಸರ್, ಯಾವುದು ಮುಚ್ಚುವವರೆ ಮಾಡ್ತಾ ಇದ್ದಾರಲ್ಲ. ಏನಾದ್ರು ಮುಚ್ಚು ವ್ಯವಹಾರ ಮಾಡ್ತಾ ಇದ್ದಾರಾ? ಇಲ್ಲ, ಬಹಿರಂಗವೇ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೆ ಬಂದು ನೋಡ್ಬೋದು, ಅದರಲ್ಲಿ ಓಪನ್ ಆಗಿದೆಯಲ್ಲ. ಸರ್ ಕೈಲಾಗದಿದ್ದವ್ರು ಮಾತಾಡ್ತಾರೆ ಅಷ್ಟೇ, ಕೈಲಾಗುವಂಥವ್ರು ಮಾತಾಡೋದಕ್ಕೆ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಅಪಪ್ರಚಾರ ಮಾಡ್ಬೋದು, ಸಾವಿರ ಮಾಡ್ಬೋದು. ಅಪಪ್ರಚಾರ ಮಾಡಿ ಏನೂ ನಡೆಯೋಕ್ಕಾಗಲ್ಲ. ಧರ್ಮ ಗೆಲ್ಲುತ್ತೆ, ಧರ್ಮೋ ರಕ್ಷತೆ ರಕ್ಷಿತ. ಧರ್ಮ ಗೆಲ್ಲಬೇಕು, ಗೆಲ್ಲುತ್ತೆ ಅಷ್ಟೇ. ಒಬ್ರಿಬ್ಬರ ಕೈಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಧರ್ಮ ಅವ್ರಿಗೆ ಈ ಥರ ಮಾಡಿದಷ್ಟು ಗಟ್ಟಿ ಆಗುತ್ತೆ, ಇನ್ನೂ ಗಟ್ಟಿ ಆಗುತ್ತೆ. ಕ್ಷೇತ್ರಕ್ಕೆ ಬರೋರ ಸಂಖ್ಯೆನೂ ಕಡಿಮೆ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ. ನಂಬಿಕೆ ಇಲ್ಲ ಅಂತ ಒಬ್ಬರು ಅಪಪ್ರಚಾರ ಮಾಡಿದ್ಮೇಲೆ ನಂಬಿಕೆ ನೋಡೋಕ್ಕೋಸ್ಕರ ಬಂದೇ ಬರ್ತಾರಲ್ಲ, ಕ್ಷೇತ್ರಕ್ಕೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ಇವಾಗ ದೇವಸ್ಥಾನನ ಸರ್ಕಾರಕ್ಕೆ ಕೊಡಬೇಕಂತಲೇ ಒಂದು ಹೋರಾಟನೂ ನಡೀತಾ ಇದೆ ಅಂತ ಕೆಲವೊಂದಿಷ್ಟು. ಅದ್ರ ಬಗ್ಗೆ ಕೇಳೋದಾದ್ರೆ ಕೊಡಲೇಬಾರ್ದು. ಸರ್ಕಾರ ಇದನ್ನು ನಡೆಸೋಕ್ಕಾಗಲ್ಲ, ಈ ರೀತಿ ಮೇಂಟೈನ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಕ್ಲೀನ್ ಮಾಡಿ ಪ್ರತಿಯೊಂದು ಜನಕ್ಕೂ ಅನುಕೂಲ ಮಾಡಿದ್ದಾರೆ ಆಯಿತಾ. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಇತ್ಯಾದಿಗಳಿಗೆ ಅಲ್ಲಿ ಏನೂ ನಡೆದಿಲ್ಲ, ಏನೂ ಮಾಡಿಲ್ಲ. ಅದು ತೊಗೊಂಡೋಗಿ ಇನ್ಯಾವುದೋ ಧರ್ಮಕ್ಕೆ ಇನ್ಯಾವುದೋ ಇದಕ್ಕೆ ಅದು ಮಾಡಿ ಹಾಳು ಮಾಡ್ತಾ ಇದ್ದಾರೆ. ಅದೇನಕ್ಕೆ ಮಾಡಬೇಕು? ಧರ್ಮ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಧರ್ಮ ಚೆನ್ನಾಗೇ ಇರ್ತದೆ. ಈ ದೇವಸ್ಥಾನಗಳನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಇದು ಸರ್ಕಾರಕ್ಕಂತೂ ವಹಿಸಿದ್ರೆ ಸರ್ವನಾಶ ಆಗೋಯ್ತದೆ. ಎಲ್ಲೋ ಕೂತು ಸ್ಟುಡಿಯೋದೊಳಗೆ ಕೂತು ಒಂದಿಷ್ಟು ವಿಡಿಯೋ ಮಾಡ್ತಾರೆ ಸರ್, ಅದನ್ನು ನಮ್ಮವರು ಒಂದಿಷ್ಟು ನಂಬೋರು ಕೂಡ ಇದ್ದಾರೆ, ಬರೋ ಭಕ್ತರು ಅಥವಾ ಇನ್ನೊಬ್ಬರು. ಪ್ರಶ್ನೆ ಅಲ್ಲ, ಅವರು ಬರುತ್ತೆ, ಬಂದಾಗ ನೋಡ್ತಾರೆ ಅಷ್ಟೇ. ನಂಬಲ್ಲ ಯಾರು, ನೋಡ್ತಾರೆ ಅಷ್ಟೇ. ನೋಡಿದಾಗ ಅದೊಂದು ವ್ಯೂ ಅಂತ ಅವ್ರಿಗೊಂದು ಆ್ಯಡ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾರೂ ನಂಬಲ್ಲ. ನಂಬಕ್ಕೆ ಅದನ್ನು ಫಾಲೋ ಮಾಡಲ್ಲ. ಬಂದಾಗ ಮಧ್ಯದಲ್ಲಿ ಬರುತ್ತೆ, ನೀವು ಹಾಕಿದ್ದು ಬರುತ್ತೆ, ನಾವು ಹಾಕಿದ್ದು ಬರುತ್ತೆ, ಯಾರು ಹಾಕಿದ್ರು ಬರುತ್ತೆ. ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅವರು ತಲೆ ಕೆಡಿಸ್ಕೊಂಡು ಮಾಡ್ತಾರೆ ಅಷ್ಟೇ. ಜನರ ಮೇಲೆ ಪರಿಣಾಮ ಬೀಳಲ್ಲ, ಏನೂ ಆಗಲ್ಲ, ಯಾವುದೇ ಕಾರಣಕ್ಕೂ ಏನಾಗಲ್ಲ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.